ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಮಹಿಳಾ ಸರ್ಕಾರಿ ಕಾಲೇಜ್ ಸ್ವಾಯತ್ತ ಮಂಡ್ಯ ನಮ್ಮ ಜನಪದ ನಮ್ಮ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಜನಪದ ಯಾತ್ರೆ 2025 ಕಾರ್ಯಕ್ರಮವನ್ನು ವನರಂಗ ಮಹಿಳಾ ಸರ್ಕಾರಿ ಕಾಲೇಜ್ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರನ್ನು ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮೂಲಕ ಕರೆತರಲಾಯಿತು. ವೇದಿಕೆ ಮುಂಭಾಗ ಬಂದು ಆಸೀನರಾಗಬೇಕು. ವೇದಿಕೆಯ ಮುಂಭಾಗ ಪಟ ಇನ್ನ ಸೈಡ್ ಬಂದ್ರಪ್ಪ, ಇನ್ನು ಸೈಡ್ ಬನ್ನಿ. ಇಲ್ಲಿಗೆ ಬಂದ ಇಷ್ಟೊಂದು ಬೇಕು ಯಾರೋ ಬರ ಹೇಳ್ತಿದೆ ಗಿರಿಗೆ ಎಲ್ಲವನೇ ಗಾಡಿ ಇಸ್ಕೊಂಡು ನಮ್ಮ ಮಂಡ್ಯದ ಎಣ್ಣೆಗ್ಲ ಕಾಲೇಜ್ನಾಗ ದಿನ ಜಾನಪದ ಜಾತ್ರೆ ಮಾಡ್ತಾವ್ರಂತೆ. ಬಂದ್ರಮ್ಮಿ ಎಲ್ರೂ ಬನ್ನಿ, ಎಲ್ರೂ ಬನ್ನಿ, ಜಾನಪದ ಜಾತ್ರೆಗೆ ಎಲ್ರೂ ಬನ್ನಿ. ಏನಮ್ಮಿ ಅದು ಸಾಡ್ತಿರೋದು? ಮಂಡ್ಯದಲ್ಲಿ ಎಣ್ಣೆಗ್ಲು ಕಾಲೇಜಲ್ಲಿ ಜಾನಪದ ಜಾತ್ರೆ ಮಾಡ್ತಿದಾರಂತೆ, ಬರ್ರಿ ಹೋಗುಮ. ನಡಿಮಿ ಬತ್ತೀನ. ಅಯ್ಯೋ ಗೊತ್ತಾದ್ರೆ ಪುಟ್ಟನ ನನ್ನ. ನಿನ್ ಮಗನಿಗೆ ಒಂದು ಹೆಣ್ಣು ನೋಡ್ಬೇಕು ಅಂತಿದ್ದಲ್ಲ ಎಣ್ಣೆಗ್ಲು ಕಾಲೇಜ್. ಅಯ್ಯೋ ಶಿವ, ಇನ್ನು ಈ ಜಾತ್ರೆ ಇವತ್ತು ಕಳೆ ಕಟ್ಟಿರೋದು ಯಾರು? ಕಾರ್ಯಕ್ರಮಕ್ಕೆ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ದೀಪ ಬೆಳೆಸುವುದರ ಮೂಲಕ ಚಾಲನೆ ನೀಡಿದರು. ಬಂದರೆ ರಾಘವ ಪಡಿತು ನವ್ವ
ನಂತರ ಶಾಸಕರಾದ ಗಣಿಗ ರವಿಕುಮಾರ್ ಅವರು ನಗರಿ ಬಾರಿಸುವುದರ ಮೂಲಕ ಜನಪದ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಬಿಡಿ ಬ್ರೋ ಸ್ಟ್ಯಾಂಡ್ ಬಿಟ್ಬಿಡಿ ನಾನು ಬಾರ ಅಲ್ಲ ನಾನು ಅಲ್ಲಿ ಫೋಟೋ ನಗಾರಿ ನಮ್ಮ ಸಂಸ್ಕೃತಿಯ ವಾದ್ಯ, ಅದನ್ನ ಬಾರಿಸೋದ್ರ ಜನಪದ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕರಾದ ಗಣಿಗ ರವಿಕುಮಾರ್ ಅವರು ಜನಪದ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ನಮ್ಮ ಮಹಿಳಾ ಕಾಲೇಜಿನ ಜಾನಪದ ಜಾತ್ರೆಯ ಮಹಿಳಾ ಸರ್ಕಾರಿ ಕಾಲೇಜು ಮಂಡ್ಯ ಕಾಲೇಜಿನ ಜಾನಪದ ಜಾತ್ರೆ 20-25 ಗಾಯಕರು ಆದಂಥ ಜನಾರ್ದನ್ ಅವರೇ, ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ಗುರುರಾಜ್ ಅವರೇ, ಮೂಡ ಅಧ್ಯಕ್ಷರಾದಂಥ ನಯೀಮ್ ಮಾಡಿದಿರ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಅಭಿನಂದನೆಗಳು. ಅದಕ್ಕೆ ನಿಮಗೆಲ್ಲ ಕಳೆ ಕೊಟ್ಟಿದ್ರು ಅಂತ ಹೇಳಿದ್ರೆ ಈ 3 ಜನ ಬಂದು ಏನು ಸ್ವಾಗತ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಪೂಜಾ ಕುಣಿತದಿಂದ ಹಿಡಿದು ಡೋಲು ಬಾರಿಸೋದ್ರಿಂದ ಹಿಡಿದು ಎಲ್ಲ ನಮ್ಮ ಕಾಲೇಜಿನ ಮಕ್ಕಳೇ ತಯಾರಾಗಿ ಮಾಡ್ತಾ ಇದ್ದಾರೆ. ಅಂದರೆ ಇದಕ್ಕಿಂತ ಹೆಮ್ಮೆ ಮತ್ತು ಸಂತೋಷ ಈ ಕಾಲೇಜಿನ ಅಧ್ಯಕ್ಷನಾಗಿ ನನಗೆ ಭಾಳ ಸಂತೋಷ ಆಗುತ್ತೆ. ನಮ್ಮ ಮಕ್ಕಳಲ್ಲಿ ಇಂತಹ ಟ್ಯಾಲೆಂಟ್ ಇದೆ, ಇಂತಹ ಪ್ರತಿಭೆ ಇದೆ ಅಂತ ಹೇಳಿದಾಗ ಮಂಡ್ಯ ಮುಂದುವರಿತಾ ಇದೆ, ಬದಲಾಗಿದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಈ ಕಾಲೇಜು ಜಾನಪದ ಜಾತ್ರೆ ನಮ್ಮ ಜಾನಪದ ಕಲೆಗಳು, ಆಟಗಳು, ಸಂಸ್ಕೃತಿ ನಶಿಸ್ತಾ ಇದೆ. ಇವತ್ತಿನ ತಂತ್ರಜ್ಞಾನ ಮತ್ತು ಇವತ್ತಿನ ವೇಗಕ್ಕೆ ನಮ್ಮ ಜನಪದ ಕಲೆಗಳು ನಶಿಸಿದಂಥ ಸಂದರ್ಭದಲ್ಲಿ ನಿಮ್ಮ ಕಾಲೇಜಿನಲ್ಲಿ ಇಂತಹ ಜಾತ್ರೆಯನ್ನು ಮಾಡ್ತಾ ಇರೋದು ಇದಕ್ಕೊಂದು ಜಾನಪದ ಉಳಿವಿಗೆ ಹೋರಾಟ ಅಂದರೂ ತಪ್ಪಾಗಲ್ಲ. ಅದನ್ನು ಕಂಡು ನಮ್ಮ ಸರ್ಕಾರ ಈ ವರ್ಷದಿಂದ ಇಡೀ ಕರ್ನಾಟಕದ ಎಲ್ಲ ಕಾಲೇಜಲ್ಲೂ ಜನಪದ ಜಾತ್ರೆಯನ್ನು ಮಾಡಲೇಬೇಕು ಅಂತ ಕಡ್ಡಾಯವನ್ನು ಮಾಡಿದೆ. ಅದಕ್ಕೆ ನಿಮ್ಮ ಕಾಲೇಜೇ ಸ್ಫೂರ್ತಿ ಇರ್ಬೋದು ನಮ್ಮ ಸರ್ಕಾರಕ್ಕೆ. ಯಾಕಂದರೆ ವರ್ಷ ನೀವು ಜನಪದ ಜಾತ್ರೆಯನ್ನು ಮಾಡಿ ಕರ್ನಾಟಕದಲ್ಲೇ ಒಂದು ವಿಶಿಷ್ಟ ಕಾಲೇಜ್ ಅನ್ಸ್ಕೊಂಡಿದ್ರ. ಇದನ್ನು ನೋಡೇನೋ ನಮ್ಮ ಸಿದ್ದರಾಮಯ್ಯನವರು, ಸುಧಾಕರ್ ಅವರು ಇಡೀ ರಾಜ್ಯದ ಎಲ್ಲ ಕಾಲೇಜಿನಲ್ಲೂ ಈ ವರ್ಷದಿಂದ ಜನಪದ ಜಾತ್ರೆಯನ್ನು ಬೇಕು ಅಂತೇಳಿ ಕಡ್ಡಾಯ ಮಾಡಿದ್ದೀವಿ. ಈ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಮತ್ತು ನಾನು ಬದ್ಧನಾಗಿದ್ದೇನೆ. ನಿಮ್ಮನ್ನೆಲ್ಲರಿಗೂ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಈ ವರ್ಷ ಮಂಡ್ಯ ಯೂನಿವರ್ಸಿಟಿಯ ಕಾನ್ವಿಕೇಶನ್ ಮೇ ತಿಂಗಳಲ್ಲಿ ನಡೆಯುತ್ತೆ. ರಾಜ್ಯಪಾಲರ ಸಮಯವನ್ನು ಕಾಯ್ತಾ ಇದ್ದೀವಿ. ಅದು ಮೇ ಫಸ್ಟ್ ವೀಕಲ್ಲಿ ಕೊಡ್ಬೋದು. ಅದರ ಜೊತೆಗೆ ಈ ವರ್ಷದಿಂದ ಎಲ್ಲ ಕಾಲೇಜಿನ 1 ಲಕ್ಷ ವಿದ್ಯಾರ್ಥಿಗಳನ್ನು ಸೇರಿಸಿ ಅವತ್ತು ಸಂಜೆ ಒಂದು ಸಾಂಸ್ಕೃತಿಕ ಜಾತ್ರೆಯನ್ನೇ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನಾನು ಮತ್ತು ಮಂಡ್ಯ ಯೂನಿವರ್ಸಿಟಿಯವರು ನೀವೆಲ್ಲ ಅದರಲ್ಲಿ ಭಾಗವಹಿಸಬೇಕು. ಈ ವರ್ಷ ಮಂಡ್ಯ ಯೂನಿವರ್ಸಿಟಿ ಉಳಿಸ್ಬೇಕು ಅಂತೇಳಿ ಅದಕ್ಕೊಂದು ಮೆರುಗು ಕೊಡಬೇಕಂತೇಳಿ, ಇನ್ನೇನು ಮುಚ್ಚೆ ಹೋಯ್ತು ಅಂತ ಹೇಳ್ತಿದ್ರು, ನಾನು ಅದಕ್ಕೆ 3.5 ಕೋಟಿ ಹಾಕಿ ಮಾಡ್ತಾ ಇದ್ದೀವಿ. ಅದಕ್ಕೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗಲಿ ಅಂತೇಳಿ ಇಡೀ ಮಂಡ್ಯದ 1 ಲಕ್ಷ ವಿದ್ಯಾರ್ಥಿಗಳನ್ನು ಸೇರಿಸಿ ನೀವೇನು ಅಂದ್ಕೊಳ್ತೀರಲ್ಲ ಆಲ್ ಕಾಲೇಜ್ ಫೆಸ್ಟ್ ಅಂತ ಅದನ್ನು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಕಾಲೇಜ್ಗೆ ನೋಟಿಸ್ ಬರುತ್ತೆ, ನೀವೆಲ್ಲ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ವರ್ಷ ನಿಮ್ಮ ಜಾನಪದ ಜಾತ್ರೆನೂ ಕೂಡ ಇಡೀ ಮಂಡ್ಯ ಕಾಲೇಜನ್ನು ಸೇರಿಸಿ ಮಾಡೋಕ್ಕೆ ಮುಂಚೆ ನನ್ನ ಜೊತೆ ಪ್ರಿನ್ಸಿಪಾಲ್ ಅವರು ನೆಕ್ಸ್ಟ್ ವರ್ಷ ಜಾನಪದ ಜಾತ್ರೆ ಮಾಡೋಕ್ಕೆ ಮುಂಚೆ ನನ್ನ ಜೊತೆ ಚರ್ಚೆ ಮಾಡಿ ಇದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ನಿಮಗೆಲ್ಲ ಒಳ್ಳೆಯದಾಗಲಿ. ನಿಮ್ಮೆಲ್ಲ ಭವಿಷ್ಯ ನಂತರ ಕಾಲೇಜು ವತಿಯಿಂದ ಶಾಸಕರಾದ ಗಣಿಗ ರವಿಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮೊದಲಾಗಿರಬೇಕು ಅಂತ ಇಷ್ಟೆಲ್ಲ ಕೆಲಸದ ನಡುವೆಯೂ ಬಂದು ನಮ್ಮ ಕಾಲೇಜ್ಗೆ ನಮ್ಮೆಲ್ಲ ಥ್ಯಾಂಕ್ ಯು. ಈ ಜನಪದ ಜಾತ್ರೆಯಲ್ಲಿ ಕರಡಿ ವೇಷ ಧರಿಸಿದ ವ್ಯಕ್ತಿಯೊಬ್ಬ ಮರವನ್ನು ಏರಿ ನೈಜ ಕರಡಿಯೇ ಮರವೇರಿದಂತೆ ಮತ್ತು ನೈಜ ಕರಡಿಯೇ ಹಾವಭಾವಗಳನ್ನು ಪ್ರದರ್ಶಿಸುತ್ತಾ ವಿದ್ಯಾರ್ಥಿಗಳ ಗಮನ ಸೆಳೆಯುತ್ತಿದ್ದು ವಿಶೇಷವಾಗಿತ್ತು. ಮುಖ್ಯ ಅತಿಥಿಗಳಾಗಿದ್ದ ಮಾಜಿ ನಿರ್ದೇಶಕರು ರಂಗಾಯಣ ಮೈಸೂರು, ರಂಗಕರ್ಮಿಗಳು, ಜನಪದ ಗಾಯಕರಾದ ಶ್ರೀ ಜನಾರ್ದನ್ ಎಚ್ಚರ್ ಅವರನ್ನು ಕಾಲೇಜು ವತಿಯಿಂದ ಸನ್ಮಾನಿಸಲಾಯಿತು.
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್ ಪ್ರಭುಕೇರವರು ಜನಪದ ಜಾತ್ರೆಯ ಕಾರ್ಯಕ್ರಮದ ಕುರಿತು ಸಾವಿರವಾಗಿ ಮಾಹಿತಿ ನೀಡಿದರು. ರೀತಿಯಲ್ಲಿ ಅದನ್ನು ರವಾನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದು ಒಂದು ಅಂಶ. ಮತ್ತು ಎರಡನೇದಾಗಿ ನಮ್ಮ ದೇಶ ಭಾರತ ದೇಶ, ಅದರೊಳಗೆ ವಿಶೇಷವಾಗಿ ಕರ್ನಾಟಕ, ಮಂಡ್ಯ, ಹೀಗೆ ಪ್ರಾಂತೀಯತೆ ದೃಷ್ಟಿಯಿಂದ ನಾವು ಹೇಳೋದಾದರೆ ನಮ್ಮದೇ ಆದ ಪರಂಪರೆ, ಸಂಸ್ಕೃತಿ ಅಂತ ಇರುತ್ತೆ. ಅದು ಬೇರೆ ಬೇರೆ ರೀತಿಯಲ್ಲಿ ಅದು ಪ್ರತಿಬಿಂಬಿಸುತ್ತೆ. ಹಾಗಾಗಿ ಆ ಎಲ್ಲ ಅಂಶಗಳನ್ನು ನೀವು ಮುಂದಿನ ಪೀಳಿಗೆಗೆ ರವಾನಿಸ್ತಕ್ಕಂಥ ಒಂದು ಕೆಲಸವನ್ನು ನೀವು ಮಾಡಲಿ ಮತ್ತು ಅದರ ಒಂದು ಜವಾಬ್ದಾರಿ ಗೊತ್ತಾಗಲಿ ಅಂತ ಒಂದು ಹಿನ್ನೆಲೆಯಲ್ಲಿ ಒಂದು ಜಾತ್ರೆಯನ್ನು ನಾವು ಆಯೋಜಿಸ್ತಿರ್ತೇವೆ. ಈ ಜಾತ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಪ್ರಾಂಶುಪಾಲನಾಗಿ ಸುಮಾರು ಒಂದು ತಿಂಗಳಿಂದಲೇ ಗಮನಕ್ಕೆ ಬಂತು. ಸರ್, ಇದನ್ನು ಜಾತ್ರೆಯನ್ನು ಆಯೋಜಿಸೋಣ ಹೀಗೆ ಅಂತ. ಸಾಕಷ್ಟು ತಯಾರಿಯಾಗಿದ್ದಾರೆ. ನೂರಾರು ವಿದ್ಯಾರ್ಥಿನಿಯರು, ಸಾಕಷ್ಟು ಅಧ್ಯಾಪಕ ಮಿತ್ರರು, ಇದರ ಶ್ರಮ ಇದೆ. ಈ ಜಾತ್ರೆ ಕೇವಲ ಇವತ್ತೇ ನಡೆದಿರ್ಬೋದು, ಆದರೆ ಶ್ರಮ ತುಂಬ ಇದೆ ಅದಕ್ಕೆ. ಹಾಗಾಗಿ ಈ ಜನಪದ ಜಾತ್ರೆಯಲ್ಲಿ ನೆರವೇರಲಿಕ್ಕೆ ಎಲ್ಲರೂ ಪಾಲ್ಗೊಂಡಿದ್ದೀರಲ್ಲ, ಅವರಿಗೆಲ್ಲ ನಾನು ಅಭಿನಂದಿಸುತ್ತಾ ಈ ಸಮಾರಂಭದಲ್ಲಿ ಮೂಡ ಅಧ್ಯಕ್ಷರಾದ ನಯೀಮ್ರವರು, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗುರುರಾಜ್ ಪ್ರಭುಕೇರವರು, ಡಾಕ್ಟರ್ ನಿಂಗರಾಜ್ರವರು, ಡಾಕ್ಟರ್ ಮಂಗಳಮ್ಮರವರು, ವ್ಯವಸ್ಥಾಪಕರಾದ ಶ್ರೀ ರವಿಕಿರಣ್ ಕೆಪಿರವರು, ಶ್ರೀಮತಿ ಹೇಮಲತಾರವರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಪ್ರಾಧ್ಯಾಪಕರು ಹಾಗೂ ಇತರ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಿದ್ದರು.